ಕರ್ತನಾಗಿರ್ತಕ್ಕಂತ ದೇವರು ತಾನು ಈ ಜಗತ್ತನ್ನ ರಕ್ಷಿಸಬೇಕೆಂಬುದಾಗಿ ಈ ಜಗತ್ತು ಮತ್ತು ಇದರಲ್ಲಿ ಇರ್ತಕ್ಕಂತ ಎಲ್ಲರ ರಕ್ಷಣೆಯ ಹೊಣೆಯನ್ನ ಹೊತ್ತಂತ ದೇವರು ನಮ್ಮಂತ ನಿಮ್ಮಂತ ಅನೇಕರನ್ನ ತನ್ನ ಸೇವೆಗಾಗಿ ಆರಿಸಿ ತೆಗೆದುಕೊಂಡು ಆತನ ಕೃಪೆಯಿಂದ ನಮ್ಮೆಲ್ಲರನ್ನ ನಡೆಸುವವನಾಗಿದ್ದಾನೆ. ಈ ಒಂದು ದೇವರ ಕೃಪೆಯನ್ನ ಹೊಂದಿರತಕ್ಕಂತ ನಾವು ಈ ಲೋಕಕ್ಕೆ ಸಾಕ್ಷಿಯಾಗಿ ಈ ಲೋಕದಲ್ಲಿ ನಾಶನ ಮಾರ್ಗದಲ್ಲಿ ಇರ್ತಕ್ಕಂತ ಅಸಂಖ್ಯ ಕೋಟಿ ಜನಗಳ ರಕ್ಷಣೆಗಾಗಿ ನಾವೆಲ್ಲರೂ ಕೂಡ ಆ ಒಂದು ದೇವರ ದೊಡ್ಡ ಹೊಣೆಯನ್ನ ಹೊತ್ತಂತವರಾಗಿದ್ದೇವೆ. ಅದಕ್ಕಾಗಿ ಈ ಲೋಕದಲ್ಲಿ ನಾವು ಜೀವಿಸುವಾಗ, ದೇವರ ಸಾಕ್ಷಿಗಾಗಿ ನಾವು ಜೀವಿಸುವಾಗ ನಮಗೆ ದೇವರ ವಾಕ್ಯದ ಬಲವು ಬಹಳ ಪ್ರಾಮುಖ್ಯವಾಗಿದೆ. ಈ ಸಂದೇಶವನ್ನ ಒಂದು ಸಣ್ಣ ಕಥೆಯಿಂದ ನಾನು ಪ್ರಾರಂಭ ಮಾಡ್ತೇನೆ. ನಮ್ಮ ಬೆಳಗಾಂ ಪ್ರಾಂತ್ಯದಲ್ಲಿ ಅಂಕಲಿಗಿ ಅಂತಕ್ಕಂಥ ಒಂದು ಊರಲ್ಲಿ ಒಬ್ಬ ಮನುಷ್ಯ ತನ್ನ ಜೀವಿತದ ಅನೇಕ ಸಮಸ್ಯೆಗಳಿಗೆ ಒಳಗಾಗಿ, ದುಶ್ಚಟಗಳಿಗೆ ಒಳಗಾಗಿ ತನ್ನ ಜೀವನ ಬೇಸತ್ತು ಆತನು ಒಂದು ದಿನ ಬೆಳಗಾಂ ಸಿಟಿಯಲ್ಲಿ ವ್ಯರ್ಥವಾಗಿ ತಿರುಗಾಡುವಂತ ಒಂದು ಸಂದರ್ಭದಲ್ಲಿ ಆತನು ಒಂದು ಸಭೆಯ ಮುಂದೆ ಹಾದು ಹೋಗುವಂತ ಒಂದು ಸಂದರ್ಭ. ಒಂದು ಸಭೆಯ ಮುಂದೆ ಹಾದು ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಒಂದು ರಾಗ ಆತನ ಕಿವಿಗೆ ಬೀಳ್ತದೆ. ಸಭೆಯವರು ಹಾಡ್ತಕ್ಕಂಥ ಒಂದು ರಾಗ. ಆ ರಾಗ ಯಾವ್ದಂತಂದ್ರೆ ನಮ್ಮ ಕೀರ್ತನೆಗಳಲ್ಲಿ 329ನೇ ರಾಗ, ನೀನೆಲ್ಲಿಗೆ ಹೋಗುವಿ ಮನುಜ, ಈ ಲೋಕ ನಿನಗೆ ಶಾಶ್ವತವಲ್ಲ, ನೀನೆಲ್ಲಿಗೆ ಹೋಗುವಿ ಮನುಜ. ಇದು ಬಹಳ ಉತ್ತರ ಕರ್ನಾಟಕದ ಒಂದು ಭಜನಾ ಶೈಲಿಯಲ್ಲಿ ಬಹಳ ಒಂದು ಇಂಪಾದಂತ ರಾಗ ಆತನ ಕಿವಿಗೆ ಬೀಳ್ತದೆ. ಆ ಸಭೆಯಲ್ಲಿ ನೀನೆಲ್ಲಿಗೆ ಹೋಗುವಿ ಮನುಜ, ನೀನೆಲ್ಲಿಗೆ ಹೋಗುವಿ ಮನುಜ, ಈ ಲೋಕ ನಿನಗೆ ಶಾಶ್ವತವಲ್ಲ, ಈ ಲೋಕ ನಿನಗೆ ಶಾಶ್ವತವಲ್ಲ, ನೀನೆಲ್ಲಿಗೆ ಹೋಗುವಿ ಮನುಜ, ನೀನೆಲ್ಲಿಗೆ ಹೋಗುವಿ ಮನುಜ. ಸ್ವರ್ಗ ನರಕ ಎರಡುವೆ ಮುಂದೆ, ಆರಿಸಿಕೋ ನೀ ಸಾಯುವ ಮೊದಲು, ಆರಿಸಿಕೋ ನೀ ಸಾಯುವ ಮೊದಲು, ರಕ್ಷಣೆ ಹೊಂದು ಈಗಲೇ ಮನುಜ, ನೀನೆಲ್ಲಿಗೆ ಹೋಗುವಿ ಮನುಜ, ನೀನೆಲ್ಲಿಗೆ ಹೋಗುವಿ ಮನುಜ. ಈ ಇಂಪಾದ ರಾಗವನ್ನ ಮನುಷ್ಯನು ಕೇಳ್ತಾನೆ. ಆತನು ಮೊದಲೇ ತನ್ನ ಜೀವಿತದಲ್ಲಿ ಬೇಸತ್ತು ಬೆಂದು ಆತನು ಒಂದು ಹಂತದಲ್ಲಿ ನಾನು ಇನ್ನೇನು ಬದುಕುವುದಕ್ಕೆ ಯೋಗ್ಯನಲ್ಲ ಎಂಬತಕ್ಕಂತ ಒಂದು ನಿರ್ಧಾರದೊಂದಿಗೆ ದಾಟಿ ಹೋಗುವಾಗ ಈ ಒಂದು ರಾಗ ಆತನ ಕಿವಿಗೆ ಕೇಳಲ್ಪಡ್ತದೆ. ಕೇಳಿದಾಗ ಆತನು ಆ ಸಭೆಗೆ ಬಂದು ಆ ರಾಗವನ್ನ ಸಂಪೂರ್ಣವಾಗಿ ಕೇಳಿ ಪುನಃ ಆತನು ತನ್ನ ಮನೆಗೆ ಹಿಂತಿರುಗ್ತಾನೆ. ಆತನ ಮನೆಗೆ ಹಿಂತಿರುಗಿದಾಗ ಒಂದು ಸಬ್ಬತ್, ನಾನು ಕುಕ್ಕಡಳ್ಳಿ ಈ ಹಿಂದೆ ಕೆಲಸವನ್ನ ಮಾಡ್ತಕ್ಕಂಥ ಸೇವೆಯನ್ನು ಮಾಡ್ತಕ್ಕಂಥ ಸ್ಥಳ ಕುಕ್ಕಡಳ್ಳಿಯಲ್ಲಿ ಸೇವೆಯನ್ನ ಮಾಡಿ ಅಂಕಲಿಗಿ ಎಂಬತಕ್ಕಂತ ಆ ಊರಲ್ಲಿ ಕೆಲವು ಕುಟುಂಬಗಳನ್ನ ನಾನು ಸಬ್ಬತ್ತಿನ ನಂತರ ಪ್ರತಿ ವಾರ ಸಂಧಿಸ್ತಾ ಇದ್ದೆ. ಈ ಕುಕ್ಕಡಳ್ಳಿ ಮತ್ತು ಅಂಕಲಿಗಿ ಬೋಧಕರಾದಂತ ರಾಜ್ಯ ಅವರಿಗೆ ಚೆನ್ನಾಗಿ ಗೊತ್ತು. ಅಂಕಲಿಗಿ ಗ್ರಾಮದ ಕೆಲವು ಕುಟುಂಬಗಳನ್ನ ಸಂಧಿಸುವಾಗ ಈ ಮನುಷ್ಯ ಪರಶುರಾಮ್ ಎಂಬತಕ್ಕಂತ ಮನುಷ್ಯ ಹಿಂದಿನ ದಿನ ಈ ಘಟನೆ ನಡೆದಿರುತ್ತದೆ. ಆ ಕುಟುಂಬಗಳನ್ನ ಸಂಧಿಸುವಾಗ ಆ ಬೈಬಲ್ ಸ್ಟಡಿ ಕಾರ್ಯಕ್ರಮದಲ್ಲಿ ಈತನು ಕೂಡ ಭಾಗಿಯಾಗ್ತಾನೆ. ತನಗೆ ಆಗಿರುವ ಆ ನೋವನ್ನ ಮತ್ತು ಆ ಸಭೆಯಲ್ಲಿ ಕೇಳಿದಂತ ಹಾಡನ್ನ ಬಂದು ನನ್ನ ಮುಂದೆ ಹೇಳ್ತಾನೆ. ದೇವರು ನಿನ್ನನ್ನ ಕಾಪಾಡ್ತಾನೆ, ನೀನ್ ಹೆದರ್ಬೇಡ ಎಂಬುದಾಗಿ ಆತನಿಗೆ ಸಂತೈಸಿದೆ. ಆ ದಿನದಿಂದ ಆತನು ದೇವರ ಭಕ್ತನಾಗಿ ತಾನು ಏನು ಎಂಬುದಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ನೋ ಅದನ್ನ ತ್ಯಜಿಸಿ ಕ್ರಿಸ್ತನ ರಕ್ಷಣೆಯ ಮಾತುಗಳನ್ನ ಕೇಳಿ ಆತನು ಬದುಕ್ತಕ್ಕಂತ ಮನಸ್ಸನ್ನ ಮಾಡಿ ಇಡೀ ಕುಟುಂಬ ಇವತ್ತು ಅವರು ಯೇಸು ಸ್ವಾಮಿಯನ್ನ
ನಂಬಿ ಸಂತೋಷದಿಂದಿದ್ದಾರೆ. ಪ್ರಿಯರೇ, ಈ ಒಂದು ಘಟನೆಯನ್ನ ನಾವು ನೋಡುವಾಗ ಇದು ದೇವರ ವಾಕ್ಯದ ಒಂದು ಬಲವಾಗಿದೆ. ಒಬ್ಬ ದೇವರನ್ನ ತಿಳಿದಂತ, ಯೇಸು ಕ್ರಿಸ್ತನನ್ನ ತಿಳಿದಂತ ಒಬ್ಬ ಮನುಷ್ಯನ ಕಿವಿಯ ಮೇಲೆ ಆತನ ವಾಕ್ಯ ಬಿದ್ದಾಗ ಆತನಲ್ಲಿ ಇರ್ತಕ್ಕಂಥ ಜೀವಿತದ ನಿರಾಶೆಯ ಆಲೋಚನೆಗಳು, ಆತನ ಬದುಕಿನಲ್ಲಿ ಇದ್ದಂತಹ ಅನೇಕ ಗೊಂದಲಗಳು ಮತ್ತು ಆತನ ನಾಶನದ ದಾರಿಯನ್ನ ಮಾರ್ಪಡಿಸಿ ಆತನನ್ನ ಜೀವನದ ಮಾರ್ಗದ ಕಡೆಗೆ ಯೇಸು ಸ್ವಾಮಿಯ ವಾಕ್ಯದ ಬಲ ನಡೆಸಿದೆ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ನಮ್ಮ ಸತ್ಯ ವೇದಗಳಲ್ಲಿ ಎಫೆಸದವರಿಗೆ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನವನ್ನ ನಾವು ಓದುವಾಗ, ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನ ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನ ಹಿಡಿಯಿರಿ ಎಂಬುದಾಗಿ ಈ ವಾಕ್ಯವನ್ನ ನಾವು ನೋಡುವರಾಗಿದ್ದೇವೆ. ನಮಗೆ ಸಹಾಯವನ್ನ ಕೊಡತಕ್ಕಂತ, ನಮಗೆ ಆಧರಣೆಯನ್ನ ಕೊಡತಕ್ಕಂತ, ನಮ್ಮನ್ನ ಬಲಪಡಿಸತಕ್ಕಂತಹ ಏನೇ ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನ ಹಿಡಿಯಿರಿ ಎಂಬುದಾಗಿ. ಈ ಲೋಕದಲ್ಲಿ ನಾವು ಅನೇಕ ವ್ಯರ್ಥ ಮಾತುಗಳನ್ನ ಕೇಳ್ತೇವೆ, ಪ್ರತಿನಿತ್ಯ ಆಡ್ತೇವೆ, ಪ್ರತಿನಿತ್ಯ ವ್ಯರ್ಥವಾದಂತ ಅನೇಕ ಆಲೋಚನೆಗಳಲ್ಲಿ ನಾವು ಕಳೆವರಾಗಿದ್ದೇವೆ. ಆದ್ರೆ ಈ ಮುಂಜಾನೆ ದೇವರು ಆತನನ್ನ ಹಿಂಬಾಲಿಸುವಂತ ಈ ಒಂದು ಚಿಕ್ಕ ಮಂದೆಗೆ ಒಂದು ಆಲೋಚನೆಯನ್ನ ಕೊಡುವನಾಗಿದ್ದಾನೆ. ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನ ನೀವು ಹಿಡಿಯಬೇಕು ಎಂಬುದಾಗಿ. ಪ್ರಿಯ ದೈವ ಭಕ್ತರೇ, ನಾವು ದೇವರು ನಮಗೆ ಪವಿತ್ರಾತ್ಮನ ಮುಖಾಂತರವಾಗಿ ಅನುಗ್ರಹಿಸ್ತಕ್ಕಂಥ ದೇವರ ವಾಕ್ಯ ಎಂಬ ಕತ್ತಿಯನ್ನ ಹಿಡಿಯುವುದಾದರೆ ನಮ್ಮ ಮುಂದೆ ಯಾವ ಸಮಸ್ಯೆಯೂ ಕೂಡ ನಿಲ್ಲುವುದಿಲ್ಲ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಯಾಕೆಂತಂದ್ರೆ ದೇವರ ವಾಕ್ಯದ ಬಲವು ಆ ರೀತಿಯಾಗಿದೆ. ಈ ವಾಕ್ಯದ ಬಲದ ಅನೇಕ ಆಲೋಚನೆಗಳನ್ನ ಸತ್ಯವೇದದ ಅನೇಕ ವಾಕ್ಯಗಳ ಮುಖಾಂತರ ನಾವು ಹಂಚಿಕೊಳ್ಬಹುದು. ನಾವು ನೋಡ್ತೇವೆ, ಯೇಸು ಸ್ವಾಮಿಯನ್ನ ಶೋಧನೆಗೆ ಒಳಪಡಿಸುವಂತ ಸಂದರ್ಭದಲ್ಲಿ ಮತ್ತಾಯ 4ನೇ ಅಧ್ಯಾಯ, ಲೂಕ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯನ್ನ ಶೋಧನೆಗೆ ಈ ಲೋಕದ ದುಷ್ಟನ್ನು ಒಳಪಡಿಸುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಪ್ರತಿಯೊಂದು ಶೋಧನೆಯನ್ನ, 3 ದೊಡ್ಡ ಶೋಧನೆಗಳನ್ನ ಯೇಸು ಸ್ವಾಮಿ ದೇವರ ವಾಕ್ಯದ ಬಲದಿಂದ ಜಯಿಸಿದನು ಎಂಬುದಾಗಿ ನಾವು ನೋಡುವರಾಗಿದೆ. ಮೊದಲನೇ ಶೋಧನೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲನ್ನ ರೊಟ್ಟಿಯಾಗಿ ನೀನು ಮಾಡು ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಪ್ರತಿಯೊಬ್ಬ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಮುಖದಿಂದ ಬರ್ತಕ್ಕಂಥ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂಬುದಾಗಿ ಯೇಸು ಸ್ವಾಮಿ ವಾಕ್ಯವನ್ನ ಹೇಳುವನಾಗಿದ್ದಾನೆ. ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ ಇರುವಂತ ಬಲವನ್ನ. ಉಳಿದಂತ 2 ಶೋಧನೆಯನ್ನು ಕೂಡ ಯೇಸು ಸ್ವಾಮಿ ತನ್ನ ಆಲೋಚನೆಗಳನ್ನ, ಮನುಷ್ಯ ಕಲ್ಪಿತವಾಗಿರ್ತಕ್ಕಂಥ ಆಲೋಚನೆಯನ್ನ, ತನ್ನ ತಿಳುವಳಿಕೆಯಿಂದ ಬರ್ತಕ್ಕಂಥ ಆಲೋಚನೆಯನ್ನ ಹಂಚಿಕೊಳ್ಳದೆ ಆತನು ಧರ್ಮ ಶಾಸ್ತ್ರದ ಮಾತುಗಳನ್ನ ಆಡುವಂತ ಸಂದರ್ಭದಲ್ಲಿ ಆ ಸೈತಾನನು ಆತನನ್ನ ಬಿಟ್ಟು ಓಡಿ ಹೋದನು ಎಂಬುದಾಗಿ ನಾವು ನೋಡುವರಾಗಿದೆ. ಅದಕ್ಕಾಗಿ ಇವತ್ತು ನಮಗೆ ನಮ್ಮ ಆಲೋಚನೆಗಳಿಗಿಂತ, ನಮ್ಮ ಶಕ್ತಿ, ನಮ್ಮ ಭುಜಬಲಗಳಿಗಿಂತ, ಕುದುರೆಗಳ ಅಶ್ವ ಬಲಗಳಿಗಿಂತ ದೇವರ ವಾಕ್ಯದ ಬಲದ ಒಂದು ಅವಶ್ಯಕತೆ. ನಾವು ಆ ದೇವರ ವಾಕ್ಯದ ಬಲದ ಆಶೀರ್ವಾದವನ್ನು ಹೊಂದುವಾಗ ನಾವು ನಮ್ಮ ಜೀವಿತದಲ್ಲಿ ಮತ್ತು ಕ್ರಿಸ್ತನ ಒಳ್ಳೆಯ ಭಕ್ತರಾಗಿ, ಸೇವಕರಾಗಿ ನಿಂತುಕೊಳ್ಳಲು ನಮಗೆ ಅನುಕೂಲವಾಗುವಂತದ್ದಾಗಿದೆ. ನಾವು ನೋಡ್ತೇವೆ ಸತ್ಯವೇದದಲ್ಲಿ ಅನೇಕ ಆಲೋಚನೆಗಳನ್ನ ದೇವರು ಕೇವಲ ತನ್ನ ಬರಿ ಬಾಯಿ ಮಾತಿನಿಂದ ಆದಿಕಾಂಡ 1ನೇ ಅಧ್ಯಾಯ 3ನೇ ವಚನದಲ್ಲಿ, ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ಮತ್ತು ಅದನ್ನು ಒಳ್ಳೆಯದೆಂದು ನೋಡಿದನು ಎಂಬುದಾಗಿ. ಈ ಸೃಷ್ಟಿಯ ನಿರ್ಮಾಣವನ್ನ ಮಾಡುವಂತ ಸಂದರ್ಭದಲ್ಲಿ ಕೇವಲ ತನ್ನ ಬರಿ ಬಾಯಿ ಮಾತಿನಿಂದ, ದೇವರ ವಾಕ್ಯದ ಬಲದಿಂದ ಯೇಸು ಸ್ವಾಮಿ, ತಂದೆಯಾದಂತ ದೇವರು, ಪವಿತ್ರಾತ್ಮ ದೇವರು ಈ ಲೋಕವನ್ನ ನಿರ್ಮಾಣವನ್ನ ಮಾಡುವಂತವರಾಗಿದ್ದಾರೆ ಎಂಬುದಾಗಿ ನಾವು ದೇವರ ವಾಕ್ಯದ ಬಲವು ನಮ್ಮನ್ನ ಸಂಪೂರ್ಣವಾಗಿ ಆಶೀರ್ವಾದದಾಯಕವಾಗಿ ನಡೆಸುವಂತದ್ದಾಗಿದೆ. ಹಾಗೂ ನಾವು ಇಸ್ರಾಯೇಲರ ಒಂದು ಸಮಯದಲ್ಲಿ ನೋಡ್ತೇವೆ, ಯೆಹೋಶುವನ ಪುಸ್ತಕ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಸ್ರಾಯೇಲರಿಗೆ ಯೆರಿಕೋ ಕೋಟೆ ಎದುರು ಬಂದಾಗ ಅಲ್ಲಿ ಏನಾಯ್ತು ಅಂತಕ್ಕಂಥದ್ದನ್ನ ನಾವು ನೋಡ್ತೇವೆ. ಅಲ್ಲಿ ದೇವರು
ದೇವರು ಆ ಯೆಹೋಶುವನಿಗೆ ಹೇಳ್ತಾನೆ ಏನಂತಂದ್ರೆ, ಆ ಯೆರಿಕೋ ಕೋಟೆ ಅವತ್ತು ಆ ರಾಜರುಗಳಾಗ್ಲಿ ಈ ಜನರಾಗ್ಲಿ ಕತ್ತಿಯನ್ನ ಹಿಡಿದು ಯುದ್ಧ ಮಾಡತಕ್ಕಂಥದ್ದು ಸಾಮಾನ್ಯವಾಗಿತ್ತು. ಕತ್ತಿ ಖಡ್ಗಗಳಿಂದ ಯುದ್ಧ ಮಾಡುವಂಥದ್ದು ಸಾಮಾನ್ಯವಾಗಿತ್ತು. ಆ ಕಾಲದಲ್ಲೇ ಕತ್ತಿಯಿಂದ ಏನನ್ನು ಮಾಡಲಾಗದು, ದೇವರ ವಾಕ್ಯದ ಬಲದಿಂದ ನಾವ್ ಏನನ್ನಾದ್ರೂ ಮಾಡಬಹುದು ಎಂಬತಕ್ಕಂಥದ್ದನ್ನ ದೇವರು ತನ್ನ ಭಕ್ತರಿಗೆ ತಿಳಿಸಿಕೊಟ್ಟನೆಂಬುದಾಗಿ ನಾವು ವಾಕ್ಯಗಳಲ್ಲಿ ನೋಡ್ತೇವೆ. 6ನೇ ಅಧ್ಯಾಯ 2ನೇ ವಚನದಿಂದ ನಾವು ನೋಡುವಾಗ, ಆಗ ಯೆಹೋಶುವನಿಗೆ ನೋಡು, ನಾನು ಯೆರಿಕೋವನ್ನು ಅದರ ಅರಸನನ್ನು ಯುದ್ಧ ವೀರರನ್ನ ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ಅದಕ್ಕೆ ನೀನ್ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಭಟ್ರೆಲ್ಲ 6 ದಿವಸಗಳವರೆಗೆ ದಿನಕ್ಕೆ 1 ಸಾರಿ ಪಟ್ಟಣವನ್ನ ಸುತ್ತಲಿ ಹಿಡಿದುಕೊಂಡು ಮಂಜೂಷದ ಮುಂದೆ ನಡೆಯಲಿ. ಪಟ್ಟಣವನ್ನ 7 ಸಾರಿ ಸುತ್ತಬೇಕು. ಯಾಜಕರು ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿ ಕೇಳಿ ಮಹತ್ತರವಾಗಿ ಅರ್ಭಟಿಸಿರಿ. ಆಗ ಪಟ್ಟಣದ ಗೋಡಿ ತಾನೇ ಬಿದ್ದು ಪ್ರತಿಯೊಬ್ಬನು ನೆಟ್ಟಗೆ ಒಳ ನುಗ್ಗಬಹುದು ಎಂದು ಹೇಳಿದೆ. ನಾವು ನೋಡ್ತಾ ಇದ್ದೇವೆ, ಅವಾಗ ಈಟಿ, ಬರಿಚಿ, ಕತ್ತಿ, ಖಡ್ಗ ಯುದ್ಧ ಮಾಡತಕ್ಕಂತ ಆ ಸಂದರ್ಭದಲ್ಲಿಯೇ ತನ್ನ ರಕ್ಷಣೆಗಾಗಿ ತನ್ನ ಜನರಿಗೆ ಅಡ್ಡಲಾಗಿರತಕ್ಕಂತ ಯೆರಿಕೋ ಪಟ್ಟಣವನ್ನ ದೇವರು ತನ್ನ ಆಲೋಚನೆಯಂತೆ ತನ್ನ ಮಾತುಗಳಿಂದ ಆ ಒಂದು ಪಟ್ಟಣವನ್ನ ಕೆಡವಿ ಹಾಕುವಂತದನ್ನ ನಾವು ನೋಡ್ತೇವೆ. ಮುಂದೆ ಏನ್ ಹೇಳಿದ್ರೆ, ನೀವು ಸುಮ್ಮನಿರ್ರಿ, ನಾನು ಹೇಳುವ ಹಾಗೆ ನೀನು ಮಾಡ್ರಿ. ಒಂದೊಂದು ದಿನ 6 ದಿವಸ ನೀವು ಆ ಒಂದು ಪಟ್ಟಣವನ್ನ ಸುತ್ರಿ. 2ನೇ ದಿವಸ ನೀವು ಕೊಂಬುಗಳನ್ನ ಊದುತ್ತಾ, ಯಾಜಕರು ಕೊಂಬುಗಳನ್ನ ಊದುತ್ತಾ, ಉಳಿದವರು ಅರ್ಪಣಿಸುತ್ತಾ ಅದನ್ನು ಸುತ್ತುವಾಗ ಕೋಟೆ ಬಿದ್ದು ಹೋಗುವುದು ಎಂಬುದಾಗಿ ಹೇಳಿದಾಗ ಅವ್ರು ಹಾಗೆ ಮಾಡ್ತಾರೆ. ಹಾಗೆ ಮಾಡುವಾಗ ಆ ಕೋಟೆ ಬಿದ್ದು ಹೋಯಿತು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯ ದೈವ ಭಕ್ತರೇ, ನಾವು ನೋಡ್ತೇವೆ 20ನೇ ವಚನದಲ್ಲಿ, ಕೂಡಲೇ ಜನರ ಅರ್ಭಟವು ಕೊಂಬುಗಳ ಧ್ವನಿಯು ಉಂಟಾದವು. ಜನರ ಕೊಂಬಿನ ಧ್ವನಿಯನ್ನ ಕೇಳಿ ಮಹತ್ತರವಾಗಿ ಅರ್ಭಟಿಸಲು ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಯಿತು ಎಂಬುದು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವ ಕತ್ತಿಯನ್ನು ಉಪಯೋಗ ಮಾಡದೆ ದೇವರ ಮಾತಿನಂತೆ ಆ ಜನರು ನಡೆದುಕೊಳ್ಳುವಾಗ ಆ ದೊಡ್ಡ ಕೋಟೆ ಬಿದ್ದು ಹೋಯಿತು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ದೈವ ಭಕ್ತರೇ, ಇವತ್ತು ನಮಗೆ ಈ ಲೋಕದಲ್ಲಿ ಜೀವಿಸಬೇಕಾದರೆ ದೇವರ ವಾಕ್ಯದ ಬಲವು ದೊಡ್ಡ ಒಂದು ಆಶೀರ್ವಾದವಾಗಿದೆ. ದೇವರ ಮಾತುಗಳು ನಮ್ಮ ಜೀವಿತಕ್ಕೆ ಒಂದು ದೊಡ್ಡ ಆಧರಣೆಯಾಗಿ ಪರಿಣಮಿಸಿವೆ. ಅದಕ್ಕಾಗಿ ನಾವು ದೇವರ ವಾಕ್ಯ ಎಂಬತಕ್ಕಂತ ಖಡ್ಗ, ಪವಿತ್ರಾತ್ಮನು ಕೊಡ್ತಕ್ಕಂಥ ದೇವರ ವಾಕ್ಯ ಎಂಬ ಕತ್ತಿಯನ್ನ ನಾವು ಪ್ರತಿನಿತ್ಯ ಹಿಡಿಬೇಕೆಂಬುದಾಗಿ ನಾವು ನೋಡ್ತೇವೆ. ಮತ್ತು ನಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದಂತ ಒಂದು ಪತ್ರಿಕೆ, ಪೌಲನು ಇಬ್ರಿಯರಿಗೆ ಬರೆದಂತ ಪತ್ರಿಕೆ ಇಬ್ರಿಯರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನವನ್ನ ನಾವು ಓದುವಾಗ, ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು. ಏನ್ ಹೇಳಿ? ದೇವರ ವಾಕ್ಯ ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು. ದೇವರ ವಾಕ್ಯ ಕಾರ್ಯ ಸಾಧಕವಾದದ್ದು, ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನ ಕೀಲು ಮಜ್ಜೆಗಳನ್ನ ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನ ಉದ್ದೇಶಗಳನ್ನ ವಿವೇಚಿಸುವಂಥದ್ದು ಆಗಿದೆ ಎಂಬುದಾಗಿ. ನೋಡಿ, ದೇವರ ವಾಕ್ಯದ ಬಲ ಎಂತ ಅದ್ಭುತವಾಗಿದೆ ಅಂತಂದ್ರೆ, ದೇವರ ವಾಕ್ಯ ಸಜೀವವಾಗಿರ್ತಕ್ಕಂಥದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನ ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನ ಉದ್ದೇಶಗಳನ್ನ ವಿವೇಚಿಸುವಂಥದ್ದು ಆಗಿದೆ ಎಂಬುದಾಗಿ. ಇದು ದೇವರ ವಾಕ್ಯದ ಬಲವಾಗಿದೆ ಪ್ರಿಯರೇ. ಇದು ಕಾರ್ಯ ಸಾಧಕವಾಗಿದೆ. ನಾವು ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 10ನೇ ವಚನಗಳನ್ನ ನಾವು ಓದುವಾಗ, ಅಲ್ಲಿ 10, 12ನೇ ವಚನಗಳ ಓದುವಾಗ ದೇವರ ನನ್ನ ಆಲೋಚನೆಗಳು ಎಷ್ಟು ಮಾತ್ರಕ್ಕೆ ನೆರವೇರ್ತವೆ ಎಂಬತಕ್ಕಂಥದ್ದನ್ನ ಅಲ್ಲಿ ದೇವರು ಅತ್ಯಂತ ಸ್ಪಷ್ಟವಾಗಿ ತಿಳಿಸುವನ. ತನ್ನ ಕಾರ್ಯವನ್ನ ಅದನ್ನ ನೆರವೇರಿಸುವಂತದ್ದು ಕಾರ್ಯ ಸಾಧಕವಾದದ್ದು.
ನನ್ನ ಬಾಯಿಂದ ಬಂದ ಮಾತು ಹೇಗೆ ಅಂತಂದ್ರೆ, ಆಕಾಶದಿಂದ ಇಬ್ಬನಿ ಬಿದ್ದು ಬೆಳೆಗಳನ್ನ ಬೆಳೆಸಿ, ಬಿತ್ತುವವನಿಗೆ ಬೀಜವನ್ನ, ಉಣ್ಣುವವನಿಗೆ ಆಹಾರವನ್ನ ಕೊಡೋದು ಹೇಗೆ ಅದು ಹಿಂತಿರುಗಿ ಮೋಡವನ್ನು ಸೇರ್ಕೊಳ್ತದೋ, ಹಾಗೆ ನನ್ನ ಬಾಯಿಂದ ಮಾತು ತನ್ನ ಉದ್ದೇಶವನ್ನ ನೆರವೇರಿಸದ ಹೊರತು ನನ್ನ ಕಡೆಗೆ ಹಿಂತಿರುಗುವುದಿಲ್ಲ. ದೇವರ ವಾಕ್ಯದ ಬಲ ಅಷ್ಟು ಖಚಿತವಾದದ್ದು ಎಂಬುದಾಗಿ ಅಲ್ಲಿ ನಮಗೆ ತಿಳಿಸಲ್ಪಡುವಂತದ್ದಾಗಿದೆ. ಅದಕ್ಕಾಗಿ ನಾವು ಇವತ್ತು ಆ ಪವಿತ್ರಾತ್ಮನು ವರವಾಗಿರುವಂತ ದೈವ ವಾಕ್ಯ ಎಂಬ ಕತ್ತಿಯನ್ನ ನಾವು ಆಧರಿಸಿಕೊಂಡು ನಮ್ಮ ಜೀವಮಾನದಲ್ಲಿ ನಡೆಯಬೇಕಾಗಿದೆ. ದೇವರ ವಾಕ್ಯವು ನಮ್ಮನ್ನ ಬಹಳಷ್ಟು ಆಶೀರ್ವಾದ ಮಾಡುವಂತದ್ದಾಗಿದೆ. ದೇವರ ವಾಕ್ಯವು ನಮ್ಮನ್ನ ಪ್ರತಿನಿತ್ಯವೂ ತನ್ನ ಬಲದಿಂದ ತುಂಬಿಸಿ ನಡೆಸುವಂತದ್ದಾಗಿದೆ. ಇನ್ನೊಂದು ವಚನವನ್ನ ನಾವು ನೋಡುವಾಗ, ಯೋಹಾನನು ಬರೆದಂತ ಸುವಾರ್ತೆ, ಎಲ್ಲರಿಗೂ ಈ ವಾಕ್ಯ ಚೆನ್ನಾಗಿ ಗೊತ್ತು. ಅಲ್ಲಿ ಯೇಸು ಸ್ವಾಮಿ ಮಾಡಿದಂತ ಒಂದು ಅದ್ಭುತವನ್ನ ನಾವು ನೋಡ್ತೇವೆ. ಯೇಸು ಸ್ವಾಮಿ ಮಾಡಿರ್ತಕ್ಕಂಥ ಒಂದು ಅದ್ಭುತವನ್ನ ನಾವು ನೋಡುವಾಗ ಅಲ್ಲಿ 11:43 ವಚನವನ್ನ ನಾವು ನೋಡುವಾಗ, ಅದನ್ನ ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ ಲಾಜರನೇ ಹೊರಗೆ ಬಾ ಎಂದು ಕೂಗಿದನು. ಸತ್ತಿದ್ದವನು ಹೊರಗೆ ಬಂದನು. ಅವನ ಕೈ ಕಾಲುಗಳು ಬಟ್ಟೆಗಳಿಂದ ಕಟ್ಟಿದ್ದವು. ಅವನ ಮುಖವು ಕೈ ಪವಾಡದಿಂದ ಸುತ್ತಿತ್ತು. ಯೇಸು ಅವರಿಗೆ, ಅವನನ್ನು ಬಿಚ್ಚಿರಿ, ಹೋಗಲಿ ಎಂದು ಹೇಳಿದನು. ಪ್ರಿಯ ದೈವಭಕ್ತರೇ, ಈ ವಚನವನ್ನ ನಾವು ನೋಡುವಾಗ, ಸತ್ತಂತ ಲಾಜರನು ಸತ್ತು 4 ದಿನಗಳಾಗಿತ್ತು. ಅಲ್ಲಿ ಇರುವಂತವರು, ಸ್ವಾಮಿ ಬೇಡ, ಅದನ್ನ ತೆಗಿಬೇಡ, ಸತ್ತ 4 ದಿವಸ ಆಗಿದೆ, ನಾತ ಹುಟ್ಟಿರುತ್ತೆ, ಇತರ ಸಮಾಧಿಯ ಕಲ್ಲನ್ನ ತೆಗೆದು ಬೇಡ ಅಂತ ಹೇಳುವಾಗ, ಸ್ವಾಮಿ ಕಣ್ಣೆತ್ತಿ ದೇವರಿಗೆ ಪ್ರಾರ್ಥನೆಯನ್ನ ಮಾಡ್ತಾನೆ. ತಂದೆ, ನೀನು ನನ್ನ ಪ್ರಾರ್ಥನೆಯನ್ನ ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನ ಕೇಳೋನಾಗಿದ್ದಿ ಎಂದು ನನಗೆ ಗೊತ್ತದೆ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ, ಲಾಜರನೇ ಎದ್ದು ಬಾ ಎಂಬುದಾಗಿ ಹೇಳುವಾಗ, ಲಾಜರನು ಕಟ್ಟಲ್ಪಟ್ಟಂತ ಆ ಬಟ್ಟೆಯೊಂದಿಗೆ ಲಾಜರನು ಎದ್ದು ನಿಲ್ತಕ್ಕಂಥದ್ದು ಇದು ದೇವರ ವಾಕ್ಯದ ಬಲವಾಗಿದೆ. ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೇವರ ವಾಕ್ಯಗಳನ್ನ ಕಲಿತೇವೆ, ದೇವರ ವಾಕ್ಯಗಳನ್ನ ಕೇಳ್ತೇವೆ. ಆದರೆ ಇವತ್ತು ನಮ್ಮ ಜೀವಿತಗಳು ಆ ದೇವರ ಮಹಿಮೆಗಾಗಿ, ದೇವರ ವಾಕ್ಯದ ಬಲದಿಂದ ನಾವು ಜೀವಿಸ್ತಾ ಇದ್ದೇವ? ಒಂದು ವೇಳೆ ನಾವು ದೇವರ ವಾಕ್ಯದ ಬಲದಿಂದ ಜೀವಿಸುವುದಾದರೆ, ದೇವರ ರಕ್ಷಣೆಯನ್ನ ಅರಿಯದ ಅಸಂಖ್ಯಾತ ಕೋಟಿ ಜನಗಳ ಒಂದು ರಕ್ಷಣೆ ಹೊಣೆ ನಮ್ಮ ಮೇಲೆ ಇದೆ. ಯಾರಿಗೆ ಯೇಸು ಸ್ವಾಮಿಯ ಒಂದು ವಾಕ್ಯ ಸ್ವಾರ್ತೆ ಗೊತ್ತಿಲ್ಲವೋ, ಆ ಎಲ್ಲಾ ಜನಗಳಿಗೆ ಇವತ್ತು ನಮ್ಮನ್ನು ನಿಮ್ಮನ್ನು ಈ ಅಂತ್ಯ ಕಾಲದಲ್ಲಿ ಸೇವೆಯನ್ನ ಮುಕ್ತಾಯಗೊಳಿಸುವುದಕ್ಕಾಗಿ ಆ ದೊಡ್ಡ ಹೊಣೆಯನ್ನ ದೇವರು ನಮಗೆ ಕೊಡಲ್ಪಟ್ಟಿದ್ದ. ನಮ್ಮ ಸಭೆಗೆ ಪ್ರವಾದನ ಆತ್ಮನ ವರವನ್ನ ಕೊಟ್ಟು, ನೀವು ಲೋಕದ ಕಟ್ಟ ಕಡೆಯವರೆಗೆ ಹೋಗಿ ನನ್ನ ಸ್ವಾರ್ಥೆಯನ್ನು ಸಾರಿರಿ ಎಂಬುದಾಗಿ ದೇವರು ನಮ್ಮನ್ನ ತನ್ನ ಅದ್ಭುತವಾಗಿರ್ತಕ್ಕಂಥ ತನ್ನ ತೋಟದಲ್ಲಿ ತನ್ನ ಕೆಲಸಗಾರನಾಗಿ ನಮ್ಮನ್ನ ನೇಮಿಸಿರುವಾಗ, ಇವತ್ತು ನಾವು ಈ ದೇವರ ವಾಕ್ಯದ ಬಲವನ್ನ ನಾವು ಉಪಯೋಗ ಮಾಡಬೇಕಾಗಿದೆ. ಪ್ರಿಯರೇ, ನೋಡ್ತಾ ಇದೆ, ದೇವರ ವಾಕ್ಯವು ಪ್ರತಿಯೊಬ್ಬರನ್ನ ಬದುಕಿಸುವಂಥದ್ದು, ಪ್ರತಿಯೊಬ್ಬರಿಗೆ ಅದು ಆಧರಣೆಯನ್ನು ಕೊಡುವಂಥದ್ದು, ಪ್ರತಿಯೊಬ್ಬರನ್ನ ಅದು ಉತ್ತೇಜಿಸುವಂಥದ್ದು. ಆ ಒಂದು ಉತ್ತೇಜಿಸುವಿಕೆ ನಮ್ಮ ನಿಮ್ಮೆಲ್ಲರ ಹೊಣೆಯಾಗಿದೆ. ಪ್ರೇಯರೆ, ದೇವರ ವಾಕ್ಯ ಹೇಳ್ತದೆ, ಯೋಹಾನ 14:6 ನಾನೇ ಸತ್ಯವೂ ಮಾರ್ಗವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. ಪ್ರೇಯರೆ, ದೇವರೇ ಸತ್ಯ, ದೇವರೇ ಜೀವ ಮಾರ್ಗವಾಗಿರುವಂತ ಈ ದೊಡ್ಡ ಸತ್ಯವನ್ನ ಅನೇಕರು ನಂಬದೆ, ಅವರು ವ್ಯರ್ಥವಾದಂತ ಸಮಯದಲ್ಲಿ, ವ್ಯರ್ಥವಾದಂತ ಜೀವಿತದಲ್ಲಿಯೂ, ವ್ಯರ್ಥವಾದಂತ ಉದ್ದೇಶಗಳೊಂದಿಗೆ ತಮ್ಮ ಜೀವಿತಗಳನ್ನ ನಾಶಪಡಿಸಿಕೊಳ್ತಕ್ಕಂತ ಈ ಸಂದರ್ಭದಲ್ಲಿ ನಿಮ್ಮ ಎಲ್ಲರ ಹೊಣೆ
ಬಹು ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಹೊಣೆಯಾಗಿದೆ. ಅದು ದೇವರ ವಾಕ್ಯದ ಬಲವನ್ನ ಹೊಂದಿ ಆ ದೇವರ ವಾಕ್ಯದ ರುಚಿಯನ್ನ, ದೇವರ ವಾಕ್ಯದಲ್ಲಿ ಇರ್ತಕ್ಕಂಥ ಬಿಡುಗಡೆಯನ್ನ, ದೇವರ ವಾಕ್ಯದಲ್ಲಿ ಇರ್ತಕ್ಕಂಥ ವಿಮೋಚನೆಯನ್ನ, ರಕ್ಷಣೆಯನ್ನ ಯಾರು ದೇವರ ವಾಕ್ಯವನ್ನ ತಿಳಿದಿಲ್ಲವೋ, ಯಾರು ಕಷ್ಟಗಳಲ್ಲಿದ್ದಾರೋ, ಯೇಸು ಸ್ವಾಮಿನ ತಿಳಿದಾಗ್ಯೂ ಕೂಡ ಅನೇಕರು ವಾಕ್ಯದ ಮಹತ್ವಗಳು ಅರಿಯದೆ ಅನೇಕ ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ ಬಿದ್ದು ಹೋಗಿದ್ದಾರೆ. ಈ ಬಿದ್ದು ಹೋದ ಪ್ರಪಂಚದ ರಕ್ಷಣೆಯ ಜವಾಬ್ದಾರಿ ತಾನು ಆರಿಸಿಕೊಂಡಂತ ದೇವರ ಭಕ್ತರ ಒಂದು ದೊಡ್ಡ ಹೊಣೆಯಾಗಿದೆ ಪ್ರೇರೆ. ಆ ದೊಡ್ಡ ಜವಾಬ್ದಾರಿಯನ್ನ ದೇವರು ನಿಮಗೂ ಕೊಟ್ಟಿರುವಾಗ, ಪ್ರಿಯ ದೈವ ಭಕ್ತರೇ, ದೈವ ಜನರೇ, ನಾವು ಅದಕ್ಕೆಲ್ಲರೂ ನಾವು ಈಗಾಗಲೇ ಓದಿದಂತ ಒಂದು ಎಫೆಸನ ಬರೆದವರಿಗೆ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ 17ರಿಂದ ಮೇಲೆ ಆತನು ಕೊಡತಕ್ಕಂತ ಎಲ್ಲ ಆಯುಧಗಳನ್ನ, ಸರ್ವಾಯುಧಗಳನ್ನ ನಾವು ಧರಿಸಿಕೊಂಡು, ದೇವರ ವಾಕ್ಯ ಅಂತಕ್ಕಂಥ ಕತ್ತಿಯನ್ನ ಹಿಡಿದುಕೊಂಡು ನಾವು ಈ ಪ್ರಪಂಚದಲ್ಲಿ ಏನ್ ಹೇಳಿದ್ರೆ, ಯಾವ ಕತ್ತಿಯಿಂದ ಒಬ್ಬ ಮನುಷ್ಯನನ್ನ ಅಥವಾ ಒಂದು ರಾಜ್ಯವನ್ನ, ಒಂದು ಮನೆಯನ್ನ ನಾವು ಗೆಲ್ಲುವುದಕ್ಕೆ ಆಗೋದಿಲ್ಲ. ಅದಕ್ಕೆ ಬದಲಾಗಿ ನಾವು ದೇವರ ವಾಕ್ಯದ ಬಲದಿಂದ ಏನ್ರಿ ನಾವು ಎಲ್ಲವನ್ನ ಗೆಲ್ಲಬಹುದು, ದೇವರ ಪ್ರೀತಿಯ ಬಲದಿಂದ ನಾವೆಲ್ಲವನ್ನ ಗೆಲ್ಲಬಹುದು ಅನ್ನುವಂಥದ್ದನ್ನ ದೇವರ ಭಕ್ತರಾಗಿರ್ತಕ್ಕಂಥ ದೇವರ ಸೇವಕರುಗಳು, ದೇವರ ಜನರು ಎಲ್ಲರೂ ಕೂಡ ನಾವು ಒಟ್ಟಾಗಿ ಆ ನಿಟ್ಟಿನಲ್ಲಿ ನಡೆಯೋಣ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ಸೊ ಅದಕ್ಕಾಗಿ ದೇವರ ವಾಕ್ಯವನ್ನ ನಾವು ನಮ್ಮ ಜೀವಿತಕ್ಕೆ ಆಧರಣೆಯನ್ನಾಗಿ, ಬಲವಾಗಿ, ನಮ್ಮ ಬಹು ದೊಡ್ಡ ಅಸ್ತ್ರವಾಗಿ ಉಪಯೋಗ ಮಾಡಿಕೊಂಡು ಈ ಲೋಕದಲ್ಲಿ ಅನೇಕರಿಗೆ ನಾವು ಜೀವದಾನವನ್ನ, ಅನೇಕರಿಗೆ ಅವರ ರಕ್ಷಣೆಯನ್ನ ನಾವು ಒದಗಿಸಿಕೊಡುವಂತ ಹಾಗೆಲ್ಲಿದ್ದೇವೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ಈ ಒಂದು ಮಹಾಭಾಗ್ಯವನ್ನ ದೇವರು ನನಗೆ ಕರುಣಿಸಿದ್ದಕ್ಕಾಗಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತು ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತೇನೆ. ಅವಕಾಶವನ್ನ ಕೊಡಲ್ಪಟ್ಟಂತ ಹಿರಿಯ ಬೋಧಕರಿಗೂ ಕೂಡ ನನ್ನ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ಈ ವಾಕ್ಯಗಳನ್ನ ತನ್ನ ಜನರ ಭಕ್ತಿಯ ವೃದ್ಧಿಗಾಗಿ ಆಶೀರ್ವಾದ ಮಾಡಲಿ. ಆಮೇಲೆ ಉತ್ತಮವಾದ ದೇವರ ವಾಕ್ಯಕ್ಕಾಗಿ, ಸಂದೇಶಕ್ಕಾಗಿ ಸಹೋದರ ಹಾಗೂ ಬೋಧಕರಾದಂತ ನಾಗೇಶ್ ಹೊಸಮನೆಯವರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ, ಮಾಡುವಂತ ಸೇವೆಯನ್ನ, ಸಭೆಯನ್ನ ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಡಾಕ್ಟರ್ ಅಮಿತ್ ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸ್ಕೊಡ್ಬೇಕೆಂಬುದನ್ನು ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಬೋಧಕರೇ ನಮಸ್ಕಾರ. ನಮ್ಮ ಮನೆಯಲ್ಲಿ ಮನವಿ ಪ್ರಾರ್ಥಿಸಿ. ಸಹೋದರ KP ರವಿ ಅವರ ಕುಟುಂಬಕ್ಕಾಗಿ ಮತ್ತು ಅವರ ಸಭೆಯಲ್ಲಿ ಇರ್ತಕ್ಕಂಥ ಸಹೋದರ ಆನಂದ್ ಹೊನ್ನೂರಪ್ಪ ಮತ್ತು ಮೋಹನ್ ಎಂಬವರಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೊಟ್ಟಿದ್ದಾರೆ. ಆಶಾ ವೆಂಕಟೇಶ್ ಅನ್ನೋರು ಸ್ವಲ್ಪ ಪ್ರಾರ್ಥನೆ ಮಾಡಿ ಸರ್. ಆಶಾ ವೆಂಕಟೇಶ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಸರ್ ನಮ್ಮನೆಯವ್ರಿಗೆ ಸ್ವಲ್ಪ ಪ್ರಾರ್ಥನೆ ಮಾಡಿ ಸರ್. ಮಂಜುಗೆ ಅವ್ರ ಮೈಗೆ ಹುಷಾರಿಲ್ಲ. ಮಂಜುನಾಥ್ ಅವ್ರಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಮತ್ತೆ ನಾಗರಾಜು ಲಕ್ಷ್ಮಮ್ಮ ಅವ್ರ ಕುಟುಂಬಕ್ಕೋಸ್ಕರ ಸ್ವಲ್ಪ ಪ್ರೇಯರ್ ಮಾಡಿ. ನಾಗರಾಜ್ ಲಕ್ಷ್ಮಮ್ಮ ಅವ್ರ ಕುಟುಂಬ. ಡೆಂಜಲಿ ಇವತ್ತೊಂದು ಎಕ್ಸಾಮ್ ಬರೀತಾನೆ, ಅವನ ಎಕ್ಸಾಮಿಗೋಸ್ಕರ ಪ್ರಾರ್ಥನೆ ಮಾಡಿ ಫಸ್ಟ್. ಡೆಂಜಲ್ ಅವರು BE ಎಕ್ಸಾಮ್ ಬರೀತಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಂಡಿದ್ದಾರೆ. ಫಸ್ಟ್ ಅಮಿತ್ ಅವರು ಪ್ರಾರ್ಥನೆ ಮಾಡಬೇಕು. ಫಸ್ಟ್ ಒಂದು KP ರವಿ ಅವರು ಮೋಹನ್ ಹೊನ್ನೂರಪ್ಪ ಆನಂದ್ ಮತ್ತೆ ಇನ್ನು ಪಾಸ್ಟರ್ ಆಶಾ ವೆಂಕಟೇಶ್, ಲಕ್ಷ್ಮೀ ನಾಗರಾಜ್, ಮಂಜುನಾಥ್ ಮತ್ತು ಡೆಂಜಿಲ್ ಅವರ ಎಕ್ಸಾಮ್ಗೋಸ್ಕರ. ಆಗ್ಲಿ ಫಸ್ಟ್ ಪ್ರೇ ಮಾಡ್ತೀನಿ.
ಸರ್ವವನ್ನು ಸೃಷ್ಟಿಸಿ ಸರ್ವವನ್ನು ಪರಿಪಾಲಿಸುವಂತ, ಪರಲೋಕದಲ್ಲಿ ವಾಸ ಮಾಡುವಂತ, ಸರ್ವ ಶಕ್ತನಾಗಿರುವಂತ, ಪರಲೋಕದಲ್ಲಿ ವಾಸ ಮಾಡುವಂತ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದಂತ ಮುಂಜಾನೆಯ ವೇಳೆಯಲ್ಲಿ ಮತ್ತೊಂದು ಸಾರಿ ದೇವರೇ, ನೀನು ಆರಿಸಿಕೊಂಡಿರುವಂತ ನಿನ್ನ ಪ್ರೀತಿಯ ಮುದ್ದು ಮಕ್ಕಳಾಗಿರುವಂತ ನಾವು ಹಾಸಿಗೆಯಿಂದ ನೇರವಾಗಿ ಎದ್ದು ಕರ್ತನೆ ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಎಂಬ ಈ ಒಂದು ಆತ್ಮೀಯ ಕಾರ್ಯಕ್ರಮದಲ್ಲಿ ಝೂಮ್ ಮಾಧ್ಯಮದಲ್ಲಿ ನಾವೆಲ್ಲರೂ ಸಹ ಕೂಡಿ ಬರ್ಲಿಕ್ಕಾಗುವಂತೆ ನೀನ್ ತಾನೇ ನಿನ್ನ ಕೃಪೆಯನ್ನು ನಮಗೆ ಅನುಗ್ರಹ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನಾದಂತ ಯೇಸು, ಇಂಥ ಒಳ್ಳೆ ಸಮಯವನ್ನು ಕಾಣದೆ ಎಷ್ಟೆಷ್ಟೋ ಜನರು ಈ ಹಲೋಕದ ಯಾತ್ರೆ ಮುಗಿಸಿದ್ದಾರೆ. ಎಷ್ಟೆಷ್ಟೋ ಜನರು ಕೆಟ್ಟ ರೋಗಕ್ಕೆ ಒಳಗಾಗಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಕರ್ತನೆ. ಆಸ್ಪತ್ರೆಯಲ್ಲಿ ಬಿದ್ದಿದ್ದಾರೆ, ಲಕ್ಷ ಹಣವನ್ನು ಕಟ್ತಾ ಇದ್ದಾರೆ ಕರ್ತನೆ. ನಮ್ಮವರನ್ನ ಉಳಿಸ್ಕೊಳ್ಬೇಕು, ನಮ್ಮವರನ್ನು ಕಾಪಾಡ್ಕೊಳ್ಬೇಕು ಎಂಬುದಾಗಿ ತನ್ನ ಆಸ್ತಿ ಪಾಸ್ತಿ ಅನೇಕ ಜನರು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಅಲ್ಪ ಮಾನವರಾದ, ಬಲಹೀನರಾದ, ಅಯೋಗ್ಯರಾದ, ಅಕ್ರಮಗಾರರಾದ, ಮೊಂಡರಾದ, ಅವಿಧೇಯರಾದ, ಪ್ರಪಂಚಿಕರಾದ ನಮ್ಮನ್ನು ನೀನು ಎಷ್ಟೋ ಪ್ರೀತಿಸಿ, ದಯ ತೋರಿಸಿ, ಕರುಣೆ ತೋರಿಸಿ ನಮ್ಮನ್ನು ಇನ್ನೂ ನೀನು ಜೀವಿತರ ಸಂಖ್ಯೆಯಲ್ಲಿ ಉಳಿಸಿ ನಮ್ಮನ್ನು ಕಾಪಾಡ್ಕೊಂಡು ಹೋಗ್ತಿದ್ದಲ್ಲ ಮಹೋನ್ನತನೆ. ಅದಕ್ಕಾಗಿ ನಿನಗೆ ಎಷ್ಟು ಕೋಟಿ 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 ಸ್ತೋತ್ರ ಹೇಳಿದ್ರು ಸಾಲದಪ್ಪ. ನಿನಗೆ ಸ್ತೋತ್ರ ಮಾಡುವುದಾದ್ರೂ ಅದು ಕಡಿಮೆ ಕರ್ತನೆ. ಅಷ್ಟು ನಮ್ಮ ಜೀವಿತವನ್ನು ನಿನ್ನ ಉಪಕಾರದಿಂದ ತುಂಬಿಸಿದಕ್ಕಾಗಿ ಮಹಿಮೆ ಸಲ್ಲಿಸ್ತೇನೆ ಕರ್ತ. ಈ ಒಂದು ಸಂದರ್ಭದಲ್ಲಿ ಬಂದಂತ ವಾಕ್ಯಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಕೊಟ್ಟಂತ ನಿನ್ನ ದಾಸನ ಕುಟುಂಬಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಆತನ ಸೇವೆಗಾಗಿ ಸ್ತೋತ್ರ ಮಾಡ್ತಾ ಇದ್ದೇನೆ. ಆತನು ಇನ್ನೂ ಅದ್ಭುತವಾಗಿ, ಅತಿಶಯವಾಗಿ ನಿಮ್ಮ ಸೇವೆಗಾಗಿ ಉಪಯೋಗಿಸಿಕೋ. ಇನ್ನು ಆತನು ಉರಿಯಬೇಕು ದೇವರೇ. ಆ ಪ್ರಾಂತ್ಯದಲ್ಲಿ ಇನ್ನೂ ಕ್ರಾಂತಿಕಾರಿಯಾಗಿ ನಿನ್ನ ಸುವಾರ್ತನ ಸಾರಲಿಕ್ಕೆ ನಿನ್ನ ತಲಾಂತುಗಳನ್ನು, ನಿನ್ನ ವರಗಳನ್ನು ಅವರಿಗೆ ಅನುಗ್ರಹಿಸಿ ಕೊಡು ಎಂಬುದಾಗಿ ನಿನ್ನಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ ಕರ್ತ. ಈ ಒಂದು ಸಂದರ್ಭದಲ್ಲಿ ಕೆಲವು ಪ್ರಾರ್ಥನೆ ವಿಜ್ಞಾಪನೆಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ. KP ರವಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇನೆ. ಅವರ ಸಭೆಯಲ್ಲಿ ಮೋಹನ್ ಮತ್ತು ಹೊನವರಪ್ಪ ಆನಂದ್ಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇನೆ ದೇವ್ರೆ. ಇನ್ ದ ನೇಮ್ ಆಫ್ ಜೀಸಸ್ ದೇವ್ರೆ, ನಿಮ್ಮ ಅದ್ಭುತವಾದ ಕರಗಳು ಅವ್ರ ಮೇಲೆ ಚಾಚು. ಯಾವ ಸಮಸ್ಯೆ ಇದೆ, ಯಾವ ಇಕ್ಕಟ್ಟಿದೆ, ಯಾವ ರೋಗದಿಂದ ಬಳಲ್ತಾ ಇದ್ದಾರೆ, ಎಲ್ಲವನ್ನು ಗ್ರಹಿಸಿಕೊಳ್ತಕ್ಕಂಥ ದೇವರು ನೀನು. ನಿನ್ನ ಅದ್ಭುತವಾದ ಮಾತುಗಳಿಂದ ಅವರನ್ನು ಸ್ಪರ್ಶಿಸಿ ಅವರನ್ನು ನೀನು ಬಿಡುಗಡೆ ಕೊಡು ಎಂಬುದಾಗಿ ನಿನ್ನಲ್ಲಿ ನಾನು ಅಂಗಲಾಚಿ ನಂಬಿಕೆಯಿಂದ ಕೇಳಿಕೊಳ್ಳುತ್ತಿದ್ದೇನೆ ಕರ್ತ. 2000 ವರ್ಷಗಳ ಹಿಂದೆ ನೀನು ಯಾವ ಹಳ್ಳಿಗೆ, ಯಾವ ಪ್ರಾಂತ್ಯಕ್ಕೆ ಹೋಗಿ ಇದೆಯೋ ಅಲ್ಲಿ ಅನೇಕ ಜನ ರೋಗಿಗಳಾಗಿದ್ರು ಸ್ವಾಮಿ. ನೀನು ಅವರನ್ನು ಮುಟ್ಟಿದ ತಕ್ಷಣವೇ ಅವರಿಗೆ ಬಿಡುಗಡೆ ಆಯ್ತಲ್ಲಪ್ಪ. ಈಗಲೂ ಅದೇ ದೇವರು ನಿನ್ನಲ್ಲಿ ಶಕ್ತಿ ಇದೆ. ನೀನು ಅವರ ಸ್ಪರ್ಶ ಮಾಡೇಶ್ವರವಾಗಿ ಆಶೆಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇನಪ್ಪ ಸ್ವಾಮಿ. ವೆಂಕಟೇಶ್ಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇನಪ್ಪ ಸ್ವಾಮಿ. ಕರ್ತನ ನಾಗರಾಜ್ಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇನಪ್ಪ. ಮಂಜುನಾಥ್ಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇನಪ್ಪ. ನನ್ನ ಯೇಸು ರಾಜ, ನೀನು ಒಳ್ಳೆಯವನಪ್ಪ, ನೀನು ವೈದ್ಯನಪ್ಪ, ನಮ್ಮ ಡಾಕ್ಟರ್ ನೀನು ಕರ್ತನೆ, ನಮ್ಮ ಆರೋಗ್ಯದಾಯಕ ನೀನು ಸ್ವಾಮಿ. ಅಪ್ಪ, ಈ ಮುದ್ದು ಮಕ್ಕಳನ್ನು ನೀನೇ ವಿಶೇಷವಾಗಿ ನಿಮ್ಮ ಗಾಯಗಳ ಕರಗಳಿಂದ ಅವರನ್ನು ಸ್ಪರ್ಶಿಸಿ, ಅವರನ್ನು ಮುಟ್ಟಿ, ಅವರನ್ನು ಸಹ ನೀನು ಗುಣಪಡಿಸು, ಅವರ ಕೊರತೆ ನೀಗಿಸು, ಅವರ ಸಮಸ್ಯೆಗಳು ಹೋಗಲಾಡಿಸು, ಅವರಿಗೆ ಶಾಂತಿಯನ್ನು, ಅವರಿಗೆ ಸಮಾಧಾನವನ್ನು, ಅವರಿಗೆ ಆರೋಗ್ಯವನ್ನು, ಬಲವನ್ನು ಕೊಟ್ಟು ನಿಮ್ಮ ನಾಮದ ಮಹಿಮೆಗೋಸ್ಕರ ಅವರು ಉಪಯೋಗಿಸಿಕೊಳ್ಳಿಕ್ಕಾಗುವಂತೆ ನಿಂತನೆ ಸಹಾಯ ಮಾಡಪ್ಪ ದೇವರೇ. ಈ ಲೋಕದಲ್ಲಿ ನಾವು ಜೀವನ ಮಾಡ್ತಿದೀವಪ್ಪ ಸ್ವಾಮಿ. ಅನೇಕ ಕಷ್ಟಗಳು, ನಷ್ಟಗಳು ನಮ್ಗೆ ಮುತ್ತಿಕೊಳ್ತಿದ್ದೇವಪ್ಪ. ಆದ್ರೆ ನೀನು ಅವೆಲ್ಲದರಿಂದ ಬಿಡಿಸಿ ನಿನ್ನೆ ಕಾಪಾಡಬೇಕಾಗಿ ನಿನ್ನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕರ್ತನಾದಂತ ಯೇಸು, ಮತ್ತೊಂದು ಸಾರಿ ಈ ಒಂದು ಝೂಮ್ ಮಾಧ್ಯಮದಲ್ಲಿ ಕೂಡಿ ಬಂದಿರತಕ್ಕಂತ 14 ಫ್ಯಾಮಿಲಿಗಳಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. 14 ಫ್ಯಾಮಿಲಿಗಳನ್ನು ಹೆಚ್ಚಾಗಿ ನೀವು ಆಶೀರ್ವಾದ ಮಾಡಪ್ಪ. ಪ್ರತಿಯೊಬ್ಬರ ಕೊರತೆಗಳು ನೀಗಿಸು, ಪ್ರತಿಯೊಬ್ಬರನ್ನು ಸ್ಪರ್ಶಿಸು, ಪ್ರತಿಯೊಬ್ಬರನ್ನು ದರ್ಶನ ಕೊಡು ಸ್ವಾಮಿ. ಪ್ರತಿಯೊಬ್ಬರು ನಿನ್ನ ಪ್ರಾರ್ಥನೆಯಲ್ಲಿ ನಿರತರಾಗಿರ್ಲಿಕ್ಕಾಗುವಂತೆ ಸಹಾಯ ಮಾಡು. ಲೌಕಿಕವಾದಂತ ಎಲ್ಲ ಆಸೆ ಪಾಸೆಗಳನ್ನು ಬಿಟ್ಟು ದೇವರೇ, ನಿನ್ನ ಆಸೆಯಲ್ಲಿ, ನಿನ್ನ ಭಯಭಕ್ತಿ ಎಲ್ಲರೂ ಸಹ ಜೀವಿಸ್ಲಿಕ್ಕಾಗುವಂತೆ ಸಹಾಯ ಮಾಡು. ನಾವೆಲ್ಲರೂ ತಿಳ್ಕೊಳ್ಳುವುದಂದ್ರೆ ಇಷ್ಟೇ, ನಮ್ಮ ದಿನಗಳು ಕೊಂಚವೇ ಆಗಿವೆ ಎಂಬುದಾಗಿ ನಾವು ತಿಳ್ಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು. ನಮ್ಮ ಜೀವಿತವನ್ನು ಬದಲಾಯಿಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನಪ್ಪ ತಂದೆಯ ದೇವರೇ. ಮತ್ತೊಂದು ಸಾರಿ ಕರ್ತನೆ ಅಪ್ಪ, ನಮ್ಮ ವೈರಿಗಳನ್ನು ಆಶೀರ್ವಾದ
ಮಾಡಪ್ಪ. ನಮ್ಮನ್ನು ಶಪಿಸೋರನ್ನ ಆಶೀರ್ವಾದ ಮಾಡು, ನಮ್ಮನ್ನು ಬೈಯೋರನ್ನ ಆಶೀರ್ವಾದ ಮಾಡು, ನಮಗೆ ಕೇರ್ ಮಾಡ್ಬೇಕಂದ್ರೆ ಆಶೀರ್ವಾದ ಮಾಡು ದೇವರ. ನಮ್ಮ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡವರನ್ನು ನಿಂತನೆ ಆಶೀರ್ವಾದ ಮಾಡಪ್ಪ. ಅವ್ರು ಏನು ತಿಳ್ಕೊಂಡಿದ್ದಾರೋ, ಅವ್ರು ಏನು ಮಾಡ್ತಿದ್ದಾರೋ ಅವ್ರ ಹರಿಯರು ಸ್ವಾಮಿ ದೇವರೇ, ಅವ್ರಿಗೆ ಕ್ಷಮಿಸಿ ನಿನ್ನ ಮಕ್ಕಳಾಗಿ ಎಲ್ಲರನ್ನ ಅಂಗೀಕರಿಸಿಕೊಳ್ಬೇಕಾಗಿ ಬೇಡಿಕೊಳ್ಳುತ್ತೇನೆ. ಆಸ್ಪತ್ರೆಯಲ್ಲಿ ಬಿದ್ದು ಒದ್ದಾಡ್ತಕ್ಕಂಥ ಎಲ್ಲ ರೋಗಿಗಳನ್ನ ಆಶೀರ್ವಾದ ಮಾಡು. ನಾಳೆಯಿಂದ ಸ್ವಾಮಿ, ನಾಡಿನ 10ನೇ ತಾರೀಕಿಂದ ಈ ಒಂದು ವಾತಾವರಣದಲ್ಲಿ ಭಯಂಕರವಾಗಿ ವ್ಯತ್ಯಾಸವಾಗ್ತದೆ. -8 ಡಿಗ್ರಿ ಸೆಲ್ಸಿಯಸ್ ಆಗ್ತದೆ ಎಂಬುದಾಗಿ ನಾವು ಕೇಳಿದ್ದೇವೆ. ಅನೇಕ ಶೀತ ಜ್ವರ ಬರ್ತದೆ ಎಂಬುದಾಗಿ ಲೋಕ ಹೇಳ್ತಿದೆ ಸ್ವಾಮಿ. ಅದ ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಿದ್ದೇನಪ್ಪ. ಅಪ್ಪ, ನೀನು ಎಲ್ಲವನ್ನು, ಇಡೀ ಲೋಕವು ನಿಯಂತ್ರಿಸಲು ಶಕ್ತನಾಗಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ಮಕ್ಕಳಿಗೆ ನೀನು ರಕ್ಷಣೆ ಕೊಡು, ಎಲ್ಲರಿಗೂ ಆರೋಗ್ಯ ಕೊಟ್ಟು ಕಾಪಾಡು ಸ್ವಾಮಿ. ಈಗ ನಮ್ಮ ಚಿತ್ತವಲ್ಲ ಸ್ವಾಮಿ, ನಿಮ್ ಚಿತ್ತವೇ ನೆರವೇರ್ಲಿ ಕರ್ತನೆ. ಓ ತಂದೆಯಾದ ದೇವರೇ, ಮತ್ತೊಂದ್ ಸಾರಿ ನಮ್ಮನೆ ನಿಮ್ಮ ಕರದಲ್ಲಿ ಸಮರ್ಪಿಸಿ ಕೊಡುತ್ತಾ ನೀನೇ ವಶಕ್ಕೆ ತೆಗೆದುಕೊಂಡು ಎಲ್ಲರನ್ನ ಆಶೀರ್ವಾದ ಮಾಡು, ಎಲ್ಲರಿಗೂ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಬೇಕಾಗಿ ಕ್ರಿಸ್ತ ಯೇಸುವಿನ ಅತಿ ಶ್ರೇಷ್ಠವಾದಂತ ನಾಮದಲ್ಲಿ ದಿನನಾಗಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವನ ನಮ್ಮ ತಂದೆಯೇ. ಆಮೆನ್. ಲೋಕದಲ್ಲಿರುವ ನಮ್ಮ ತಂದೆ, ನಾವು ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನ ಇವತ್ತು ನಮಗೆ ದಯಪಾಲಿಸಿ. ನಮಗೆ ತಪ್ಪು ಮಾಡ್ತಾರೆ ನಮ್ಮ ಕ್ಷಮಿಸಿದ ಪಾಪಗಳನ್ನು ಕ್ಷಮಿಸು. ನಮ್ಮನ್ನ ಶೋಧನೆಗೆ ಸೇರಿಸಿದ್ದಕ್ಕೇನೆಂದ ತಪ್ಪಿಸು. ಯಾಕೆಂದ್ರೆ ನಿಮ್ಮ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿಮ್ಮದೇ ಸ್ವಾಮಿ. ಆಮೇನ್. ಅಂತ್ಯಾಸ್ತ್ರವಾದವನ್ನ ಪಾಸ್ಟರ್ ನಾಗೇಶ್ ಅವರು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಈಗ ನಮ್ಮ ಕರ್ತನಾದ ದೇವರ ಕೃಪೆಯು, ಯೇಸು ಸ್ವಾಮಿಯಲ್ಲಿರ್ತಕ್ಕಂಥ ಪ್ರೀತಿಯು, ಪವಿತ್ರಾತ್ಮನಲ್ಲಿರುವಂತ ಶಾಂತಿ, ಸಮಾಧಾನ, ಐಕ್ಯತೆಗಳು ಎಚ್ಚರವಾಗಿದ್ದು ಪ್ರಾರ್ಥಿಸು ಎಂಬುದಾಗಿ ಈ ಕಾರ್ಯಕ್ರಮದಲ್ಲಿ ಕೂಡಿ ಬಂದಂತ ಎಲ್ಲಾ ಕುಟುಂಬಗಳ ಮೇಲೆಯೂ, ಎಲ್ಲಾ ಬೋಧಕರುಗಳ ಮೇಲೆಯೂ ಮತ್ತು ಈ ಕಾರ್ಯಕ್ರಮವನ್ನ ಕೇಳತಕ್ಕಂಥ ಪ್ರತಿಯೊಬ್ಬರ ಮೇಲೆಯೂ ಈಗಲೂ ಮುಂದು ನಿರಂತರಕ್ಕೂ ಎಂದೆಂದೂ ನೆಲೆಗೊಂಡಿರಲಿ ಸ್ವಾಮಿ. ಆಮೇನ್. ಆಮೆನ್. ನಮಸ್ಕಾರ ಸರ್. ನಮಸ್ಕಾರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಆರಾಧನೆಯಲ್ಲಿ ಪಾಲ್ಗೊಂಡು ಈ ದಿನದ ಪ್ರಾರ್ಥನೆಯನ್ನ ಮಾಡಿದಂತ ಸಹೋದರ ಡೇವಿಡ್ ಅವ್ರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವ್ರಿಗೂ, ಹಾಗೂ ಉತ್ತಮವಾದಂತ ಸಂದೇಶವನ್ನ ನೀಡಿದಂತ ಬೋಧಕರಾದಂತ ನಾಗೇಶ್ ಹೊಸ್ಮನಿ ಅವರಿಗೂ, ಮುಕ್ತಾಯದ ಪ್ರಾರ್ಥನೆಯನ್ನ ಮಾಡಿದಂತ ಬೋಧಕರಂತ ಅಮಿತ್ ಅವರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಭಾಗವಹಿಸಿದಂತ ಎಲ್ಲಾ ದೇವಮಾಂದಿಗೆ, ಹಿರಿಯರಿಗೆ, ಸಹೋದರ ಸಹೋದರಿಯರಿಗೆ ಕ್ರಿಸ್ತನ ಮಧುರ ನಾಮದಲ್ಲಿ ಧನ್ಯವಾದಗಳನ್ನ ಹೇಳುತ್ತಾ, ಈ ದಿನವೆಲ್ಲ ಕರ್ತನು ನಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ವಾಕ್ಯದ ಬಲದಿಂದ ನಡೆಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿ ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಶಾಲೆಗೆ ಕೂಡಿ ಬರುವ ಹಾಗೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಕರ್ತನ ಕೃಪಾ ಸನ್ನಿಧಿಗೆ ಆತನ ನಮ್ಮನ್ನು ಕೊಡುತ್ತಾ ಎಲ್ಲರಿಗೂ ಈ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಆಮೇಲೆ ಧನ್ಯವಾದಗಳು. ಧನ್ಯವಾದ ಸರ್. ಥ್ಯಾಂಕ್ ಯು. ನಾಗೇಶ್ವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಆಶೀರ್ವದಿಸಿದ ಮತ್ತು ಹೊಸ ವರ್ಷದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್. ಸೇಮ್ ಟು ಯು ಸರ್. ಥ್ಯಾಂಕ್ ಯು ಸರ್. ದೇವರ ಸ್ತೋತ್ರ. ಎಲ್ಲರಿಗೂ ಶುಭೋದಯಗಳು. ಒಂದು ಪ್ರಕಟಣೆ ಏನಂತಂದ್ರೆ,